ಡೆವಿಲ್ ಚಿತ್ರದಿಂದ ಪ್ರಮುಖವಾಗಿ 2 ಅಪ್ಡೇಟ್ಗಳು ಅದಾವ. ಒಂದು, ಇವತ್ತು ಬೆಳಗ್ಗೆ 10:05 ಸಾಂಗ್ ರಿಲೀಸ್ ಆದ್ರ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಫಸ್ಟ್ ಸಾಂಗ್ ಹೇಗೆ ಅನಿಸ್ತೈತೇಳಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಹಿತ್ಯದಲ್ಲಿ ಯಾಕೋ ಸ್ವಲ್ಪ ವೀಕ್ನೆಸ್ ಕಾಣುತ್ತು. ಯಾಕಪ್ಪ ಅಂದ್ರೆ ಅಷ್ಟು ಕ್ಯಾಚಿ, ಅಷ್ಟು ಅಟ್ರಾಕ್ಟಿವ್ ಆಗಿ ಲಿರಿಕ್ಸ್ ಇರಲಿಲ್ಲ. ಸಾಹಿತ್ಯ ಅಷ್ಟು ಇಂಪ್ಯಾಕ್ಟ್ ಆಗಿ ಕೇಳುಗರಿಗೆ ಅನಿಸ್ಲಿಲ್ಲ. ಅಜನೀಶ್ ಲೋಕನಾಥ್ ಅವರ ಟ್ಯೂನ್ ಕಂಪೋಸಿಷನ್, ಸಾಂಗ್ ಕಂಪೋಸಿಷನ್ ಯಾಕೋ ಭಾಳ ವೀಕ್ ಅನಿಸ್ತು. ಯಾಕಪ್ಪ ಅಂದ್ರೆ ಕೇಳುಗರಿಗೆ ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. 4 ನಿಮಿಷ ವಿಡಿಯೋ ಕಂಪ್ಲೀಟ್ ಮಾಡಬೇಕತ್ತು ಅನಿಸ್ಲಿಲ್ಲ. ಅಷ್ಟು ವರ್ಸ್ಟ್ ಆಗಿತ್ತು ಅಜನೀಶ್ ಲೋಕನಾಥ್ ಅವರ ಸಾಂಗ್ ಕಂಪೋಸಿಷನ್. ಮತ್ತು ಸಿಂಗರ್ ಸೆಲೆಕ್ಷನ್ ಅಲ್ಲಿ ಕೂಡ ಎಡವಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಸಿಂಗರ್ಸ್ ವಾಯ್ಸ್ ಕೂಡ ಅಷ್ಟು ಅಟ್ರಾಕ್ಟಿವ್ ಇರಲಿಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಸಾಂಗ್ ಆದರೂ 5 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗ್ಯದ. ಈ ಸಾಂಗ್ ಆದರೂ 5 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗ್ಯದಪ್ಪ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ದರ್ಶನ್ ಸರ್ ಅವರ ಅಭಿಮಾನಿಗಳಿಂದ 5 ಮಿಲಿಯನ್ ಆಗ್ಯದಂತ ಹೇಳ್ಬೋದು. ಸಾಂಗ್ ಏನು ಅಷ್ಟು ಚಲೋ ಇಲ್ಲ. ಇನ್ನೊಂದು, ಈ ಮೂವಿಯ ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ಅನ್ಕೊಂಡಿದ್ವಿ ಅಕ್ಟೋಬರ್ ಅಥವಾ ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡ್ತಾರೇನೋ ಅಂತೇಳಿ. ಆದರೆ ಡೆವಿಲ್ ಚಿತ್ರತಂಡ ಡಿಸೆಂಬರ್ 12, 2025 ರಿಲೀಸ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ. ಅಷ್ಟರೊಳಗೆ ದರ್ಶನ್ ಸರ್ ಹೊರಗಡೆ ಬಂದರೂ ಬರುವಂಥ ಚಾನ್ಸಸ್ಗಳು ಭಾಳ ಅದಾವ. ಕಾದು ನೋಡಬೇಕು ದರ್ಶನ್ ಸರ್ ಪ್ರಚಾರಕ್ಕೆ ಬರ್ತಾರೋ ಅಥವಾ ಜೈಲಿನಲ್ಲಿ ಇನ್ನೂ ಕೆಲವು ದಿನ ಕಾಲ ಕಳಿಬೇಕಾಗುತ್ತೇನೋ ಗೊತ್ತಿಲ್ಲ. ಈ ಸಾಂಗ್ ಬಗ್ಗೆ ನಿಮಗೇನು ಅನಿಸುತ್ತಾ ಎಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.